ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಮುಂದುವರೆದಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. ರೇಣುಕಾ ಸ್ವಾಮಿಯ ಮೇಲೆ ಆದಂತಹ ಗಾಯದ ಗುರುತು 1 ಸೆಂಟಿಮೀಟರ್ ಗಾಯ ಅನ್ನುವಂತಹ ದರ್ಶನ್ ಪರ ವಕೀಲರ ವಾದ ಏನಿತ್ತು, ಅದಕ್ಕೆ ಬಲಭಾಗದಲ್ಲಿ ಪಕ್ಕೆಲುಬು ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿದೆ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಎಡಭಾಗದಲ್ಲೂ ಕೂಡ ಪಕ್ಕೆಲುಬುಗಳು ಮುರಿದಿವೆ. ಆ ಪರಿಪ್ರಮಾಣದಲ್ಲಿ 7 ಜನ ಶೆಡ್ನಲ್ಲಿ ಇದ್ದಂಥವರು ಬಲವಾಗಿ ಹೊಡೆದಿದ್ದಾರೆ. 17 ಬಲವಾದ ಪೆಟ್ಟುಗಳು ಆ ರೇಣುಕಾ ಸ್ವಾಮಿಯ ಇಡೀ ದೇಹದಲ್ಲಿ ಬಿದ್ದಿರುವಂಥದ್ದು ಸ್ಪಷ್ಟವಾಗುತ್ತೆ. ಶ್ವಾಸಕೋಶ ಪಕ್ಕೆಲುಬುಗಳ ಬಳಿಯೇ ಏಟು ಬಿದ್ದಿವೆ ಅನ್ನೋದನ್ನು ಕೂಡ ಇಲ್ಲಿ ವಾದವನ್ನ ಮಾಡ್ತಾ ಇರುವಂಥದ್ದು. ಸಾವು ಸಂಭವಿಸುವ ಮುನ್ನವೇ ಈ ಗಂಭೀರ ಏಟುಗಳಾಗಿವೆ. ಅಂದ್ರೆ ಸಾವಿನ ನಂತರದಲ್ಲಿ ಆಗಿರೋದ ಅಥವಾ ಸಾವಿಗೂ ಮೊದಲೇ ಆಗಿರೋದ ಆ ಒಂದು ಗಾಯದ ಗುರುತಿನಿಂದಲೇ ಸಾವನ್ನಪ್ಪಿದ್ರೆ ಇದೆಲ್ಲವನ್ನು ಕೂಡ ಹೇಳಬೇಕಾಗುತ್ತೆ. 39 ಮಾರಣಾಂತಿಕ ಹಲ್ಲೆಗಳಾಗಿವೆ ಅನ್ನೋದರ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸಾವು ಸಂಭವಿಸಿದ ಬಳಿಕ ಯಾವುದೇ ಬಲವಾದ ಪೆಟ್ಟಾಗಿಲ್ಲ. ಯಾಕಂದ್ರೆ 1 ಸೆಂಟಿಮೀಟರ್ನಷ್ಟೇ ರೇಣುಕಾ ಸ್ವಾಮಿ ಮೇಲೆ ಗಾಯದ ಗುರುತಾಗಿದ್ದು ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದಕ್ಕೆ ಕೌಂಟರ್ ಆಗಿ ಎಸ್ಪಿಪಿ ತಮ್ಮ ವಾದವನ್ನ ಇಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ಮೂರ್ತಿ, ರೇಣುಕಾ ಸ್ವಾಮಿ ದೇಹದ ಮೇಲೆ ಆದಂತಹ ಗಾಯದ ಗುರುತು ಎಷ್ಟು ಮತ್ತು ಆ ಗಾಯದ ಗುರುತುಗಳ ಪರಿಣಾಮವೇ ಆತ ಸತ್ನ ಅಥವಾ ಸಾವಿನ ನಂತರದಲ್ಲಿ ಆಗಿತ್ತಾ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ದರ್ಶನ್ ಪರ ವಕೀಲರ ವಾದ ಇತ್ತು 1 ಸೆಂಟಿಮೀಟರ್ನಷ್ಟು ಗಾಯ ಆಗಿತ್ತು ಅಂತ. ಇದಕ್ಕೆ ಕೌಂಟರ್ ಆಗಿ ಸಿಗ್ತಾ ಇರುವಂತಹ ವಾದಗಳೇನು? ದಿವ್ಯಾ, ನಾನಾಗಲೇ ಹೇಳ್ತಿದ್ದೆ, ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯಲ್ಲಿ ದರ್ಶನ್ ರೋಲ್ ಏನು ಅನ್ನೋದನ್ನು ಹೇಳ್ತಿದ್ದಾರೆ ಅಂತೇಳಿ. ಅವತ್ತು 5 ಗಂಟೆಗೆ ದರ್ಶನ್ ಶೆಡ್ಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಈತನ ಎದೆಗೆ ಒದಿತಾರೆ. ಒದ್ದಂತಹ ಸಂದರ್ಭದಲ್ಲಿ ನಿನಗೆ ನನ್ನ ಹೆಂಡತಿ ಬೇಕೇನೋ, ನನ್ನ ಹೆಂಡತಿಗೆ ಗೋವಾದಲ್ಲಿ ನೀನು ರೂಮ್ ಮಾಡ್ತೀಯ ಅನ್ನೋ ಮಟ್ಟಿಗೆ ಆತನ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಏನು ಮೆಸೇಜ್ ಕಳಿಸಿದ ಓದೋ ಅಂತೇಳಿ ಪವನ್ ಕೈಲಿ ಆತ ಕಳಿಸಿದಂತಹ ಮೆಸೇಜನ್ನು ಓದಿಸ್ತಾರೆ. ಅದಾದ ಬಳಿಕ ಬಿಚ್ಚೋ ಇವನ್ ಪ್ಯಾಂಟು ಅಂತೇಳಿ ಪ್ಯಾಂಟನ್ನು ಬಿಚ್ಚಿ ಆತನ ಮರ್ಮಾಂಗಕ್ಕೆ ಒದೀತಾರೆ ಅನ್ನೋ ಮಟ್ಟಿಗೆ ಇದೀಗ ಪ್ರಸನ್ನ ಕುಮಾರ್ ಅವರು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಕೇವಲ ರೇಣುಕಾ ಸ್ವಾಮಿಯ ತಲೆಯಲ್ಲಿ 1 ಇಂಚಿನಷ್ಟು ಗಾಯ ಆಗಿತ್ತು, ಅದು ಹೇಗೆ ಮಾರಣಾಂತಿಕ ಗಾಯ ಆಗುತ್ತೆ ಅನ್ನೋ ಮಟ್ಟಿಗೆ ವಾದ ಮಂಡನೆಯನ್ನು ಮಾಡಿದರು. ಆದರೆ ಈ ಒಂದು ರೇಣುಕಾ ಸ್ವಾಮಿಯ ದೇಹದಲ್ಲಿ ಸುಮಾರು 39 ಬಲವಾದ ಗಾಯದ ಗುರುತುಗಳಾಗಿದ್ದಾವೆ. ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದನ್ನು ವಿಡಿಯೋಗ್ರಫಿ ಮಾಡಲಾಗಿದೆ. ಅದನ್ನು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದೀನಿ. ಆತನ ಬಲಭಾಗದ ಶ್ವಾಸಕೋಶದ ಬಲಭಾಗದ ರಿಪ್ಸ್ ಏನಿದ್ವು ಅದು ಮುರಿದಿದ್ವು. ಆ ರಿಪ್ಸ್ ಮುರಿದು ಆತನ ಶ್ವಾಸಕೋಶಕ್ಕೆ ಚುಚ್ಕೊಂಡಿತ್ತು. ಎಡಭಾಗದ ರಿಪ್ಸ್ಗಳು ಮುರಿದಿದ್ವು. ಆತನ ಮರ್ಮಾಂಗಕ್ಕೆ ಏಟು ಬಿದ್ದಿತ್ತು, ತಲೆಗೆ ಏಟು ಬಿದ್ದಿತ್ತು. ಒಟ್ಟಾರೆಯಾಗಿ ಸುಮಾರು 39 ಗಂಭೀರವಾದಂತಹ ಹಲ್ಲೆಗಳು ಆತನ ದೇಹದ ಮೇಲೆ ಆಗಿದ್ವು. ಆತ ಯಾವಾಗ ಸತ್ತನೋ ಅದಾದ ಬಳಿಕ ಏಟುಗಳು ಬಿದ್ದಿಲ್ಲ, ಆತನಿಗೆ ಹಲ್ಲೆಯಾಗಿಲ್ಲ ಅನ್ನೋದು ಇದೀಗ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢವಾಗಿದೆ. ಇದೆಲ್ಲವನ್ನ ಕೂಡ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಎಸ್ಪಿಪಿ ಅವರು ಮಾಡ್ತಿದ್ದಾರೆ. ಅಲ್ಲಿಗೆ ಯಾರ್ಯಾರ ರೋಲು ಏನು, ಯಾರ್ಯಾರ ಹಲ್ಲೆಯನ್ನು ನಡೆಸಿದ್ರು, ಎಷ್ಟು ಹಲ್ಲೆಯನ್ನು ನಡೆಸಿದ್ರು, ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದ್ದಾವೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳಿದೆ, FSL ನಿಂದ ಯಾವ ರಿಪೋರ್ಟ್ ಬಂತು, CDR ರಿಪೋರ್ಟ್ ಏನು, ಇದೆಲ್ಲವನ್ನ ಕೂಡ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಮಾಡ್ತಿದ್ದಾರೆ. ದಿವ್ಯಾ, ಈ ನರಸಿಂಹಮೂರ್ತಿ, ರೇಣುಕಾ ಸ್ವಾಮಿ ಪ್ರಕರಣದ ವಿಚಾರದಲ್ಲಿ ಈಗ ವಾದ ನಡೀತಾ ಇರುವಂಥದ್ದು ಆರೋಪಿಗಳ ವಿಚಾರದಲ್ಲಿ. ಒಂದು ಮೊದಲನೇ ಆರೋಪಿ, ಎರಡನೇ ಆರೋಪಿ ಅಂದರೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರ ಒಂದು ಕಡೆಗೆ, ಇನ್ನುಳಿದಂಥ ಆರೋಪಿಗಳ ವಕೀಲರ ವಾದವು ಕೂಡ ಇನ್ನೂ ಬಾಕಿ ಇದೆಯಾ ಅಂತ, ಇದು ಇವತ್ತೇ ಮುಗಿಯೋ ಲಕ್ಷಣಗಳೇನಿಲ್ವಾ ಅಂತ? ಅರುಣ್, ಬಹುತೇಕ ಈಗಾಗಲೇ ಕೆಲವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೆಲವರ ಒಂದಷ್ಟು ಜಾಮೀನಿನ ವಾದಗಳು ಕೂಡ ನಡೆದೋಗಿದೆ. ಅದರಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಇರ್ಬೋದು, ನಾಗರಾಜ್ ಇರ್ಬೋದು, ಅದ್ರ ಜೊತೆಗೆ ಪವನ್ ಇರ್ಬೋದು, ಮತ್ತು ವಿನಯ್ ಇರ್ಬೋದು. ಇಂಥವರ ವಾದಗಳು, ಆರ್ಗ್ಯುಮೆಂಟ್ಗಳು ಮುಗಿದಿದೆ. ಮತ್ತು ಕೆಲವರ ಆರ್ಗ್ಯುಮೆಂಟ್ ಇನ್ನೂ ಕೂಡ ಬಾಕಿ ಇದೆ. ಆದರೆ ಇದೀಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಆರ್ಗ್ಯುಮೆಂಟನ್ನು ಮಾಡ್ತಿದ್ದಾರೆ. ಯಾರ್ಯಾರು ಜಾಮೀನಿಗೆ ಈಗಾಗಲೇ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೋ ಅಂಥವರ ವಾದ ಮುಗಿದಿದೆ. ಅದಕ್ಕೆ ಪ್ರತಿವಾದವಾಗಿ ಎಸ್ಪಿಪಿ ಅವರು ಆರ್ಗ್ಯುಮೆಂಟನ್ನು ಮಾಡ್ತಿದ್ದಾರೆ. ಬಹುಶಃ ಎಸ್ಪಿಪಿ ಅವರ ಅವರ ವಾದ ಕಂಪ್ಲೀಟ್ ಆದಂತಹ ಬಳಿಕ ಮಾನ್ಯ ನ್ಯಾಯಾಧೀಶರು ತಮ್ಮ ಆದೇಶವನ್ನು ಪ್ರಕಟವನ್ನು ಮಾಡಬಹುದು ಅಥವಾ ಆರ್ಡರನ್ನು ರಿಸರ್ವ್ ಮಾಡಬಹುದು. ಮುಂದೊಂದು ದಿನ ಆದೇಶ ಹೊರಬೀಳಬಹುದು. ಅದು
ಆರೋಪಿಗಳಿಗೆ ಜಾಮೀನು ಸಿಗಬಹುದಾ ಅಥವಾ ಸಿಗದಿಲ್ವಾ, ಅದು ಜಡ್ಜರವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅವರು ಆರ್ಗ್ಯುಮೆಂಟನ್ನು ಎರಡೂ ಕಡೆ ಕೇಳಿ ಅದಾದ ಬಳಿಕ ಆದೇಶವನ್ನು ಬರೆಸ್ತಾರೆ. ಇದೀಗ SPP ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. A1 ಆರೋಪಿಯಿಂದ ಹಿಡಿದು ಯಾರ್ಯಾರ ರೋಲ್ ಏನೇನಿದೆ, ಯಾವ್ಯಾವ ಪ್ರಕರಣದಲ್ಲಿ ಅಂದರೆ ಯಾವ್ಯಾವ ಕೃತ್ಯದಲ್ಲಿ ಇವರು ಭಾಗಿಯಾಗಿದ್ದಾರೆ, ಏನೇನು ಮಾಡಿದ್ರು, ಇವರ ವಿರುದ್ಧ ಸಿಕ್ಕಿರ್ತಕ್ಕಂತಹ ಪ್ರಬಲ ಸಾಕ್ಷಿಗಳು ಯಾವ್ಯಾವು, ಇವೆಲ್ಲವನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಅರುಣ್, ಅಂದ್ರೆ ಈಗ ರೈಟ್ ಸಂಪರ್ಕದಲ್ಲಿರಿ ಮೂರ್ತಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ. ಎಡಭಾಗದಲ್ಲೂ ಕೂಡ ಪಕ್ಕೆಲುಬುಗಳು ಮುರಿದಿವೆ. ಲಾರಿಗೆ ತಲೆಯನ್ನ ಬಲವಾಗಿ ಗುದ್ದಲಾಗಿದೆ. ಪರಿಣಾಮ ತೀವ್ರ ರಕ್ತಸ್ರಾವ ಆಗಿದೆ. ಎದೆಯ ಮೇಲೆ ಇನ್ನೊಂದು ಬಲವಾದ ಪೆಟ್ಟು ಬಿದ್ದಿದೆ. ಅಂದ್ರೆ ದೇಹದ ಯಾವ್ಯಾವ ಭಾಗದಲ್ಲಿ ಎಷ್ಟೆಲ್ಲ ಗಾಯದ ಗುರುತುಗಳಿದೆ ಅನ್ನೋದನ್ನ ಇಲ್ಲಿ ವಾದದಲ್ಲಿ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ 13 ಪೆಟ್ಟುಗಳಾಗಿರೋದು ದೃಢಪಟ್ಟಿದೆ. ಬಲವಾಗಿ ತುಳಿದಿರುವುದರಿಂದ ಸಾವಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಡೀ ದೇಹದ ಎಲ್ಲಾ ಭಾಗಕ್ಕೂ ಕೂಡ ವಿಪರೀತವಾಗಿ ದಾಳಿಯನ್ನ ನಡೆಸಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. ಪರಿಣಾಮ ಬಲವಾಗಿ ತುಳಿದಿದ್ದಾರೆ. ಇದರಿಂದಾಗಿ ಆತ ಸಾವನ್ನಪ್ಪಿದ್ದಾನೆ. ಹೇಗೆ ಸಾವಾಯ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಮರ್ಮಾಂಗದ ಮೇಲೂ ಕೂಡ ಭಯಂಕರವಾಗಿ ಹಲ್ಲೆಯನ್ನ ನಡೆಸಲಾಗಿದೆ. ಹಾಗಾಗಿ ವೃಷಣ ಚೀಲದಲ್ಲೂ ಕೂಡ ರಕ್ತಸ್ರಾವ ಆಗಿದೆ ಅನ್ನುವಂತಹ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್ ಅವರು. ಅಂದ್ರೆ ದರ್ಶನ್ ಅವರ ಪಾತ್ರ ಈ ಕೇಸ್ನಲ್ಲಿ ಯಾವ ರೀತಿಯಾಗಿದೆ ಮತ್ತು ರೇಣುಕಾ ಸ್ವಾಮಿ ಯಾವ ರೀತಿಯಾಗಿ ಸತ್ರು ಅನ್ನೋ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಹೇಳಬೇಕಾಗಿದೆ. ಈ ಅಂಶವನ್ನೇ ಇಟ್ಕೊಂಡು CV ನಾಗೇಶ್ ಅವರು ವಾದವನ್ನ ಮಾಡಿದ್ರು. ಪ್ರತ್ಯಕ್ಷದರ್ಶಿ ಪುನೀತ್ ಅವರ 164 ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ದರ್ಶನ್ ಹಲ್ಲೆ ಬಳಿಕ ರೇಣುಕಾ ಸ್ವಾಮಿ ನಿತ್ರಾಣಗೊಂಡಿದ್ದ. ಆತನನ್ನ ಎಚ್ಚರಗೊಳಿಸೋ ಸಲುವಾಗಿ ನೀರು ಕೊಡ್ಲಿಕ್ಕೆ ಹೋಗಿದ್ದ ಈ ವ್ಯಕ್ತಿ ಪುನೀತ್. ಆದ್ರೆ ನೀರನ್ನ ತಗೊಳ್ಳೋದಿಕ್ಕೆ ಆತ ಪ್ರಜ್ಞೆಯೇ ಇರಲಿಲ್ಲ, ಆತ ಸತ್ತು ಹೋಗಿದ್ದ ಅನ್ನುವಂತಹ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಪುನೀತ್ನಿಂದ ಪಡ್ಕೊಳ್ಳಲಾಗಿತ್ತು. ಅದು 164 ಹೇಳಿಕೆಯಲ್ಲಿ ಇದೆ. ರೇಣುಕಾ ನೀರು ಕುಡಿತಾ ಇಲ್ಲ ಅಂತ ಈ ಬಗ್ಗೆ ಚಿತ್ರದುರ್ಗದ ಹುಡುಗ ಗಮನಕ್ಕೆ ತರ್ತಾನೆ. ಭಯ ಬಿದ್ದು ನಾನು ಓಡು ಹೋದೆ ಅಂತ ಪುನೀತ್ ಹೇಳಿಕೊಂಡಿರುವಂತಹ ವಿಚಾರವನ್ನು ಕೋಟ್ ಮಾಡ್ತಾ ಇದ್ದಾರೆ. ಅಂದ್ರೆ ದರ್ಶನ್ನ ಅಷ್ಟೆಲ್ಲ ಹಲ್ಲೆ ನಡೆಸಿದ ನಂತರದಲ್ಲಿ ಗಾಯವಾಗಿತ್ತು, ರಕ್ತಸ್ರಾವ ಆಗಿತ್ತು, ಆತ ಅಲ್ಲಿಯೇ ಪ್ರಜ್ಞೆ ಕಳ್ಕೊಂಡಿದ್ದ. ಅದು ಕೇವಲ ಪ್ರಜ್ಞೆ ಕಳ್ಕೊಂಡಿದ್ದಾಗಿರ್ಲಿಲ್ಲ, ಸತ್ತೇ ಹೋಗಿದ್ದ ಅನ್ನೋದು ಪುನೀತ್ನ ಹೇಳಿಕೆಯಿಂದ ಸ್ಪಷ್ಟವಾಗ್ತಿದೆ ಅಂತ ಅವರು ವಾದವನ್ನ ಇಡ್ತಾ ಇದ್ದಾರೆ.